ನೀವು ಬಾಳ್ದೆ ನಮ್ಗೆ ಅಂದ್ರೆ ತಲೆ ಖುಷಿ ಎಲ್ಲರಿಗೂ ಬೇಕಾಗ್ತದೆ ಖುಷಿ ಕಂಡ್ರೆ ಹೌದು ಅವ್ರ ಮನೆ ಗಣ ಹೋಮ ಮಾಡಿದ್ದಾನೆ. ಯಾವುದು? ಹಾ ಹೌದೌದು, ಇನ್ನೊಂದು ಗಣ ಹೋಮ ಆಗ್ಬೇಕು ಅವ್ರಿಗೆ. ಒಂದು ಶಾಂತಿ ಕಾರ್ಯಕ್ರಮ ಉಂಟು, ಮತ್ತೆ ಒಂದು ಶಾಂತಿ ಮಾಡಿ ಒಂದು 25 ಜನ ಊಟ ಹಾಕುವ. ಶಾಂತಿ ನಂದವರು ಎಂತ ಮಾಡ್ಲಿಕ್ಕಿಲ್ಲ ಸ್ವಾಮಿ. ಬ್ರಾಹ್ಮಣರಿಗೆ ಕೆಲವರ ತಲೆ ವಿಷಯ ಆಗ್ತದೆ. ನಾವು ಜಮ್ಮೂರು ಭಟ್ರು ವಿಷಯದಲ್ಲ ಸ್ವಾಮಿ. ಅಲ್ಲಿ ಕಾಣ್ತಿರುವುದು ಜಮ್ಮೂರು ಮಹಾಲಿಂಗೇಶ್ವರ ದೇವಾಲಯ. ಅಲ್ಲಿಯ ಪ್ರಧಾನ ಅರ್ಚಕನವನು ಗುಂಡು ಜೋಯಿಸರು ಅಂತ. ಈಗ ಸಮಸ್ಯೆ ಆದದ್ದಲ್ಲ. ಬ್ರಾಹ್ಮಣರು ನಮಗೂ ನಿಮಗೂ ಹೇಗೆ ವ್ಯತ್ಯಾಸ ಗೊತ್ತುಂಟ? ನಮ್ಮಲ್ಲಿ ಕ್ರಮ ಅನ್ನೋದುಂಟು. ಊಟ ಮಾಡ್ಲಿಕ್ಕಿಂತ ಅದೊಂದು ಕ್ರಮ ಅಂತುಂಟು. ಈಗ ಊಟ ಮಾಡುವಾಗ ನಾವು ಊಟ ಮಾಡುವುದು ಹೇಗೆ? ಎಡೆ ಶೃಂಗಾರ ಆಗಬೇಕು. ಎಡೆ ಶೃಂಗಾರ ಅಂದ್ರೆ ಬಾಳೆಲೆ ಇಟ್ಟು, ಬಾಳೆಲೆ ತುದಿ ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಹಪ್ಪಳ, ಅನ್ನ ಸಾರು ಬಂದ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿ ಊಟ ಮಾಡುದು. ನಿಮ್ಮಲ್ಲಿ ಹಾಗಲ್ಲ. ಒಂದೇ ಪಂಕ್ತಿಯಲ್ಲಿ ಅದೇ ಬಾಳೆ ಎಲೆ, ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಹಪ್ಪಳ ಬರೋಳ, ಪಲ್ಯ ಇಲ್ಲ, ಉಪ್ಪಿನಕಾಯಿ ಇಲ್ಲ. ಉಪ್ಪು ಇದ್ದದ್ದು ಹೆಚ್ಚು. ಈ ಸಮಸ್ಯೆದಾಗುವುದು ಹಾಗಂತ ವಿಚಾರದಲ್ಲ. ಯಾರು ಬ್ರಾಹ್ಮಣರು ಯಾವ ರೀತಿ ಕಷ್ಟ ಉಂಟು ಗೊತ್ತಿಲ್ಲ. ನನಗೆ ನಮ್ಮ ಪಕ್ಕದ ಮನೆಯಲ್ಲೇ ಒಂದು ಕಷ್ಟ ಮಾರ್ರೆ. ಭಟ್ರೆ ಎಲ್ಲಿಗೆ ಹೊರಟ್ರಿ ಅಂತ ಹೇಳಿದ್ವಿ. ಈಗ ಅವರಲ್ಲ ಮತ್ತವ್ರ ಸುದ್ದಿ ಬೇಡ. ನಮ್ಮ ಪಕ್ಕದ ಮನೆಯವ ಅವ, ನಾನೆಲ್ಲಿ ಹೋಗ್ಲಿಕ್ಕಿಲ್ಲ. ಭಟ್ರೆ ಇಷ್ಟೊತ್ತಿಗೆ ಯಾಕೆ ಬಂದದ್ದು? ಎಲ್ಲಿಗೆ ಹೊರಟ್ರಿ? ಎಲ್ಲಿ ಕಾರ್ಯಕ್ರಮ? ಎಲ್ಲಿ ಪೂಜೆ? ಅಲ್ಲಿ ಎಷ್ಟು ಜನ ಊಟ? ನಾನು ಊಟದ ಭಟ್ರಲ್ಲ ಮರ, ಪೂಜೆ ಭಟ್ರು ಅಂತ ಹೇಳಿದ್ದಾನೆ. ದಿವಸ ನನಗೆ ಒಂದು ಚೊರೆ ಮಾಡುದು ಹೋಗುವಾಗ. ಹಾಗಾದಕ್ಕೆ ನಾನು ಏನು ಮಾಡಿದೆ? ಎಲ್ಲಾದ್ರೂ ನನಗೊಂದು ಅವಕಾಶ ಸಿಕ್ಕರೆ ಅವ ಎಲ್ಲಾದ್ರೂ ಗಡಿಬಿಲ್ ಹೊರಟಾಗ ತಡಿಬೇಕು ಅನ್ನೋದು ಆಲೋಚನೆ ಆಯ್ತು. ಅಂತ ಒಂದು ದಿನ ಬಂತು. ಅವನು ಒಂದ್ ದಿವಸ ಗಡಿಬಿಡಲ್ಲಿ ಹೊರಟಿದ್ದ. ನಾನು ಪುರ್ಸೋತುಂಟ ಅವತ್ತು. ಎಲ್ಲಿಗೆ ಹೊರಟೆ? ಹೇಳಿ ಹೋಗು ಅಂತ ಹೇಳಿದೆ. ಇಲ್ಲ ಭಟ್ರೆ, ನಾನು ಗಡಿಬಿಡಲಿದ್ದ ಹೋಗ್ಬೇಕು ಅಂತ ಹೇಳಿದೆ. ಇಲ್ಲ, ನೀ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಹೋಗ್ಲೇಬೇಕು ಅಂತ ಹೇಳಿದೆ. ಇಲ್ಲ ಭಟ್ರೆ, ನಾನು ಹೇಳಿ ಹೋಗ್ಲಿಕ್ಕೆ ಆಗುದಿಲ್ಲ, ನಾನು ಗಡಿಬಿಡಲಿ ಹೊರಟೆ. ಆಯ್ತು, ಥೋ ಹಾಳಾಗಿ ಹೋಗ್ ಮರ ಇಲ್ಲಿ ನೋಡಿ ಅಂದೆ. ಆ ಥೋ ಎನ್ನುವಾಗ ನನ್ನ ಬಾಯಲ್ಲಿರುವುದು ಎಂಜಲ್ ಅವನ ಮುಖಕ್ಕೆ ಹಾರಿಬಿಟ್ಟು. ಆಗ ಇವ್ರು ರಗಳೆ ಆಯ್ತಿದ್ವಿ. ಮೊದಲೇ ಅವ ಒಂದು ರೀತಿ ಚೊರೆ ಮನುಷ್ಯ, ನಮ್ಮ ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಇನ್ನು ನೋಡ್ತೇನೆ, ಅವನ ಹಿಂದೆ 8 ಜನ ಇದ್ರು. ಮತ್ತೆ ಅವನ ಹಿಂದೆ ಬರ್ತೇವೆ. ಏನಾದ್ರೂ ಮಾಡಿ ಅವನಿಂದ ತಪ್ಪಿಸ್ಕೊಳ್ಬೇಕಲ್ಲ. ಅದಕ್ಕೆ ನಾನೊಂದು ಉಪಾಯ ಮಾಡಿದೆ. ಬ್ರಾಹ್ಮಣರ ಬಾಯಲ್ಲಿ ಬರುವುದು ಎಂಜಲ್ ಅಲ್ಲ, ಬ್ರಾಹ್ಮಣರ ಬಾಯಲ್ಲಿ ಬರುವುದು ವೇದ ತೀರ್ಥ ಅಂತ ಹೇಳಿ. ಅವ ಓಡೋಡ್ ಬಂದು ಕಾಲಿಗೆ ಬಿದ್ಬಿಟ್ಟ. ಭಟ್ರೆ ಒಳ್ಳೇದಾಯ್ತು ಮರ ಅಂತ ನಾನು ತಪ್ಪಿಸ್ಕೊಳ್ಲಿಕ್ಕೆ ಹೇಳಿ. ಆಗ ಏನ್ ಮಾಡಿದ ಭಟ್ರೆ, ನಾನು ಗೋಕರ್ಣಕ್ಕೆ ಹೊರಟಿದ್ದೆ. ನಿಮ್ಮನ್ನು ನೋಡುವಾಗ ಗೋಕರ್ಣಕ್ಕೆ ಹೋಗುವುದೇ ಇಲ್ಲ ಅಂತೆ. ಯಾಕೆ ಅಂತ ಕೇಳಿ. ಭಟ್ರೆ, ನಾನು ಇದು ನನ್ನ ಕೈಯಲ್ಲಿರುವುದು ಅಜ್ಜಿ ಪಿಂಡ, ಇದನ್ನು ಗೋಕರ್ಣಕ್ಕೆ ಬಿಡ್ಲಿಕ್ಕೆ ಉಂಟು. ನೀವು ನಿಮ್ಮ ಬಾಯಲ್ಲಿ ಬರೋದು ವೇದ ತೀರ್ಥಲ್ಲ, ಹಾಗಾಗಿ ನಿಮ್ ಬಾಗಿ ಬಿಡ್ತಿ ಅಂದ. ಯಾವುದು ಅಂದ್ರೆ ನಾನು ತಪ್ಪಿಸಿಕೊಳ್ಳಿಕ್ಕೆ ಹಾಗೆ ಹೇಳಿ. ಅವ ನನ್ನ ಬುಡಕ್ಕೆ ಬಂದ. ಕೆಲವೊಮ್ಮೆ ಎಲ್ಲಿ ಎಷ್ಟೆಷ್ಟು ಮಾತಾಡಬೇಕು ಅಷ್ಟೆಷ್ಟೇ ಮಾತಾಡಬೇಕಾಗ್ತದೆ ಸ್ವಾಮಿ. ನಮಗೆ ಹೆಚ್ಚು ಗೊತ್ತುಂಟು ಅಂತ ಮಾತಾಡಿದ್ರೆ ಸಮಸ್ಯೆ ಆಗ್ತದೆ. ಅದಕ್ಕೆ ನಾನು ಕೆಲವೊಮ್ಮೆ ಮಾತಾಡುವುದೇ ಇಲ್ಲ. ಈಗ ಮಾತಾಡ್ರೆ ರಗಳೆ ಆಗ್ತದೆ ಸ್ವಾಮಿ. ಹಾಗಾಗಿ ಮಾತಾಡೋಕ್ಕಿಂತ ಪೂಜೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಜಂಬೂರು ಮಹಾಲಿಂಗೇಶ್ವರನಿಗೆ ನೈವೇದ್ಯ ಪೂಜಾ ಪರಿಕರ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಪೂಜೆಗೆ ಹೊರಡ್ತೇನೆ.